ಟೀಮ್ ಇಂಡಿಯಾ ಇವತ್ತಿಂದ ಓಡಿಐ ಮ್ಯಾಚಸ್ ಸ್ಟಾರ್ಟ್ ಮಾಡ್ತಾರೆ. ಈ ಮ್ಯಾಚಸ್ ಯಾಕಪ್ಪ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ T20 ಸೀರೀಸ್ ಅಲ್ಲಿ ಏನ್ ಮರ್ಯಾದೆ ಹೋಗಿದೆ ವೈಟ್ ವಾಶ್ ಮಾಡ್ಕೊಂಡು ಇಂಗ್ಲೆಂಡ್ ಮೇಲೆ, ಈ ಮರ್ಯಾದನ್ನು ಮತ್ತೆ ಕಮ್ಬ್ಯಾಕ್ ಮಾಡ್ಕೊಳಕ್ಕೆ ತುಂಬಾ ಜನ ಬಾಯಿ ಮುಚ್ಚಸಕ್ಕೆ, ಮತ್ತೆ ಈ ಟ್ರೋಲ್ಸ್ ಮತ್ತೆ ಸೋಷಿಯಲ್ ಮೀಡಿಯಾ ಮತ್ತೆ ಈ ಇಂಗ್ಲೆಂಡ್ ಪ್ಲೇಯರ್ಸ್ ಆಟಿಟ್ಯೂಡ್ ಕಮ್ಮಿ ಮಾಡ್ಸಕ್ಕೆ, ಮತ್ತೆ ಇವೆಲ್ಲ ನಡಿಬೇಕಂದ್ರೆ ಈ ಮ್ಯಾಚ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಮ್ಯಾಚ್ ಅಲ್ಲಿ ಅಷ್ಟು ಸ್ಪೆಷಲ್ ಏನಪ್ಪಾ ಅಂದ್ರೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಕಮ್ಬ್ಯಾಕ್ ಮಾಡ್ತಾ ಇದಾರೆ ಓಡಿಐಗೆ. ಮತ್ತೆ ಬುಮ್ರಾ ಕಾಣಿಸ್ತಾರೆ. ಮತ್ತೆ ಈ ಮ್ಯಾಚ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಈ ಮ್ಯಾಚ್ ನೋಡ್ಬೋದು ಅಂತ, ಜಸ್ಟ್ ಈ ಮ್ಯಾಚ್ 3:30 ಸ್ಟಾರ್ಟ್ ಆಗುತ್ತೆ ಇಂಡಿಯಾ ಟೈಮಿಂಗ್ ಪ್ರಕಾರ. ಮತ್ತೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೋಡ್ಬೋದು. ಈ ಮ್ಯಾಚ್ ಸ್ಟೋರಿ ಬಂದ್ಬಿಟ್ರೆ ಆರ್ಚರ್ ಮತ್ತೆ ಹ್ಯಾರಿ ಬ್ರೂಕ್, ಮೋಹನ್ ಅಲಿ ಇವರೆಲ್ಲ ಇಂಡಿಯಾ ಬ್ಯಾಟರ್ಸ್ ನ ಅವ್ರ ಬ್ಯಾಟಿಂಗ್ ಮರ್ತೋಗಿದ್ದಾರೆ, ಮತ್ತೆ ಬೌಲಿಂಗ್ ಸರಿಯಾಗಿ ಹಾಕಕ್ ಬರ್ತಾ ಇಲ್ಲ ಅಂತ ತುಂಬಾ ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಅವ್ರ ವಿಡಿಯೋಸ್ ವೈರಲ್ ಆಗ್ತಾ ಇದೆ. ಸೊ ಇವ್ರಿಗೆಲ್ಲ ಒಂದೇ ಉತ್ತರ ಕೊಡ್ಬೇಕಂದ್ರೆ ನಾಳೆ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಅಲ್ಲಿ ಟೀಮ್ ಇಂಡಿಯಾ ಮತ್ತೆ ತುಂಬಾ ಸ್ಟ್ರಾಂಗ್ ಇಂದ ಕಮ್ ಬ್ಯಾಕ್ ಮಾಡ್ಬೇಕು. ಈ ಮ್ಯಾಚ್ ಅಲ್ಲಿ ಅಷ್ಟೊಂದು ದೊಡ್ಡ ಅಪ್ಡೇಟ್ಸ್ ಏನಪ್ಪಾ ಅಂದ್ರೆ ರೋಹಿತ್ ಶರ್ಮಾ ಮತ್ತೆ ಶುಭ್ಮನ್ ಗಿಲ್ ಓಪನರ್ ಆಗಿ ಕಾಣಿಸ್ತಾರೆ. ಮತ್ತೆ ವಿರಾಟ್ ಕೊಹ್ಲಿ ಅವರು ತುಂಬಾ ದಿನಗಳಾದ್ಮೇಲೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗೆ ರಿಟರ್ನ್ ಆಗ್ತಾ ಇದ್ದಾರೆ. ಮತ್ತೆ ಶ್ರೇಯಸ್ ಅಯ್ಯರ್ ಮತ್ತೆ KL ರಾಹುಲ್ ಮಿಡಿಲ್ ಆರ್ಡರ್ ಅಲ್ಲಿ ಆಡ್ತಾರೆ. ಮತ್ತೆ ಅಕ್ಷರ್ ಪಟೇಲ್ ಮತ್ತೆ ವಾಷಿಂಗ್ಟನ್ ಸುಂದರ್ ಆಲ್ರೌಂಡರ್ ಆಗಿ ಇರ್ತಾರೆ. ಮತ್ತೆ ಜಸ್ಪ್ರೀತ್ ಬುಮ್ರಾ ತುಂಬಾ ದಿನಗಳಾದ್ಮೇಲೆ ಓಡಿಐ ಫಾರ್ಮೆಟ್ ಗೆ ರಿಟರ್ನ್ ಆಗ್ತಾ ಇದಾರೆ ಒಬ್ಬ ಬೌಲರ್ ಆಗಿ. ಮತ್ತೆ ಜಸ್ಪ್ರೀತ್ ಬುಮ್ರಾಗೆ ಸಾಥ್ ಕೊಡಕ್ಕೆ ಹರ್ಷದೀಪ್ ಸಿಂಗ್ ಮತ್ತೆ ಗುರ್ನೂರ್ ಬ್ರಾರ್ ಇವರಿಬ್ರು ಪೇಸರ್ಸ್ ಜೊತೆಲಿರ್ತಾರೆ. ಮತ್ತೆ ಕುಲ್ದೀಪ್ ಯಾದವ್ ಅವರು ಸ್ಪಿನ್ನರ್ ಆಗಿ ನಂಬರ್ 11 ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮತ್ತೆ ಈ ಸ್ಕ್ವಾಡ್ ಹೆಂಗಿರುತ್ತೆ ಅಂದ್ರೆ ಪ್ರಕಾರ ಪ್ಲೇಯಿಂಗ್ 11 ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಅಕ್ಷರ್ ಪಟೇಲ್, ಮತ್ತೆ ವಾಷಿಂಗ್ಟನ್ ಸುಂದರ್, ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ಮತ್ತೆ ಗುರ್ನೂರ್ ಬ್ರಾರ್, ಮತ್ತೆ ಕುಲ್ದೀಪ್ ಯಾದವ್, ಇಷ್ಟು ಜನ ಇರ್ಬೋದು. ಈ ತರ ಸ್ಕ್ವಾಡ್ ಇರ್ಬೋದು. ಮತ್ತೆ ಈ ಸ್ಕ್ವಾಡ್ ಇಟ್ಕೊಂಡು ಇಂಗ್ಲೆಂಡ್ ಮೇಲೆ ಟೀಮ್ ಇಂಡಿಯಾ ಗೆಲ್ತಾರ? ಜಸ್ಟ್ ಕಾಮೆಂಟ್ ಮಾಡಿ, ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.